ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತಾ ಇವತ್ತಿನ ಒಂದು ತರಗತಿಯಲ್ಲಿ ವಿಜ್ಞಾನದ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಪ್ರಶ್ನೆ ಹೀಗೆ ಕೇಳ್ತಾರೆ: ಎರಡು ಕೋಣೆಗಳ ಹೃದಯ ಹೊಂದಿರುವ ಕಶೇರುಕ ಯಾವುದು ಅಂತ ಹೇಳಿ ಕೇಳ್ತಾರೆ. ಎರಡು ಕೋಣೆ, ಮಾನವನಿಗೆ ಎಷ್ಟು ಕೋಣೆ ಇರ್ತವೆ? ಹೃದಯದಲ್ಲಿ 4 ಕೋಣೆಗಳಿರ್ತವೆ. ಅದೇ ರೀತಿ ಮೀನಿಗೆ 2 ಕೋಣೆಗಳನ್ನು ಹೊಂದಿರುವಂಥದ್ದು. ಕಶೇರುಕ ಅಂತಂದ್ರೆ ಬೆನ್ನು ಮೂಳೆಯನ್ನು ಹೊಂದಿರುವುದಕ್ಕೆ ಕಶೇರುಕ ಅಂತ ಕರೀತಾರೆ. ಬೆನ್ನು ಮೂಳೆ ಹೊಂದದೇ ಇರುವಂಥ ಪ್ರಾಣಿಗಳಿಗೆ ಅಕಶೇರುಕ ಅಂತ ಕರೀತಾರೆ. ನಂತರ ಪ್ರಶ್ನೆ ನೋಡೋದಾದರೆ, ಹಾರ್ಮೋನುಗಳು ಯಾವುದರಿಂದ ಉತ್ಪಾದನೆ ಆಗುತ್ತವೆ ಅಂತ ಕೇಳ್ತಾರೆ. ಇಲ್ಲಿ ಅಂತರಸಾವಕ ಗ್ರಂಥಿಗಳಿಂದ ಹಾರ್ಮೋನುಗಳು ಉತ್ಪಾದನೆಯಾಗುವಂಥದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡೋದಾದರೆ, ಉದರದಲ್ಲಿ ಜೀರ್ಣಕ್ರಿಯೆಗೆ ಯಾವ ಆಮ್ಲ ಸಹಕರಿಸುತ್ತದೆ? ಉದರ ಅಂದ್ರೆ ಏನ್ರಿ? ಹೊಟ್ಟೆಯಲ್ಲಿ ಯಾವ ಆಮ್ಲ ಜೀರ್ಣ ಆಗೋದಕ್ಕೆ ಸಹಕಾರಿಯಾಗುತ್ತೆ ಅಂತಂದರೆ ಹೈಡ್ರೋಕ್ಲೋರಿಕ್ ಆಮ್ಲ. ನೋಡಿ, ಮತ್ತೆ 4ನೇ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ರಸಗೊಬ್ಬರ ಉತ್ಪನ್ನ ಅಲ್ಲ ಅಂತ ಕೇಳಿದ್ದಾರೆ. ನೋಡ್ರಿ, ಅಮೋನಿಯಂ ಫಾಸ್ಫೇಟ್, ನೈಟ್ರೋಜನ್ ಫಾಸ್ಫೇಟ್ ಇವು ಕೂಡ ಏನಾದರೂ ರಸಗೊಬ್ಬರ ಉತ್ಪನ್ನಗಳು, ಆದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ಉತ್ಪನ್ನ ಅಲ್ಲ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ನಂತರ ಪ್ರಶ್ನೆ ನೋಡೋದಾದರೆ, ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಪರಮಾಣು ಕೇಂದ್ರ ಯಾವುದು ಅಂತ ಕೇಳಿದರೆ, ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಪರಮಾಣು ಕೇಂದ್ರ ತಾರಾಪುರ್. ಅದೇ ರೀತಿ ಕರ್ನಾಟಕದಲ್ಲಿ ಕೈಗಾ ಅನ್ನುವುದು ಸ್ಥಾವರ. ಕಲ್ಪಕಂ ತಮಿಳುನಾಡು. ಇನ್ನು ಕಕ್ಕರಪಾರ ಯಾವ ರಾಜ್ಯದಲ್ಲಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಯಾವ ಸಾಧನವು ದ್ರವಗಳ ನಿರ್ದಿಷ್ಟ ಗುರುತ್ವವನ್ನು ನಿರ್ಧರಿಸುತ್ತದೆ ಅಂತ ಕೇಳಿದರೆ ಹೈಡ್ರೋಜನ್. ಹೈಡ್ರೋಜನ್ ಅಂದರೆ ಏನ್ರಿ? ವಾಟರ್, ನೀರು, ಇದಕ್ಕೆ ಉತ್ತರವಾಗಿರುವಂಥದ್ದು. ಇನ್ನು ನಂಜು ನಿರೋಧಕ ಶಸ್ತ್ರಚಿಕಿತ್ಸಾ ವಿಧಾನವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ಜೋಸೆಫ್ ಲಿಸ್ನರ್. ನಂತರ ಇವುಗಳಲ್ಲಿ ಯಾವುದು ರೇಡಿಯೋ ತರಂಗ ಆಯಾಮ, ಎತ್ತರ ಅಥವಾ ವಸ್ತುಗಳ ವೇಗವನ್ನು ನಿರ್ಧರಿಸಲು ಬಳಸಲಾಗುತ್ತದೆ ಅಂತ ಕೇಳ್ತಾರೆ? ರೇಡಾರ್. ನೋಡಿ ಸ್ನೇಹಿತರೆ, ರೇಡಾರ್ ಮೇಲ್ಗಡೆ ವಿಮಾನಗಳು ಹಾರಾಟ ಮಾಡ್ತಿರ್ತಾವಲ್ಲ, ಅವುಗಳ ಎಷ್ಟು ಅಂತರದಲ್ಲಿದೆ ಅಂತ ಚೆಕ್ ಮಾಡೋದಕ್ಕೆ ರೇಡಾರನ್ನು ಬಳಕೆ ಮಾಡುವಂಥದ್ದು. ನಂತರ ಪ್ರಶ್ನೆ ನೋಡೋದಾದರೆ 9ನೇ ಪ್ರಶ್ನೆ, ಏನನ್ನು ಅಳೆಯಲು ಸಿಗ್ಮೋಮೀಟರ್ ಬಳಸುತ್ತಾರೆ ಅಂತ ಕೇಳಿದ್ದಾರೆ? ರಕ್ತದ ಒತ್ತಡವನ್ನು ಅಳೆಯಲು ಸಿಗ್ಮೋಮೀಟರನ್ನು ಬಳಸ್ತಾರೆ. ಎಸ್. ಶಬ್ದದ ಯಾವ ಅಂಶವು ಪ್ರತಿಧ್ವನಿಗೆ ಕಾರಣವಾಗಿದೆ ಅಂತ ಕೇಳಿದರೆ ಶಬ್ದದ ಪ್ರತಿಫಲನವು ಪ್ರತಿಧ್ವನಿಗೆ ಕಾರಣವಾಗಿರುವಂಥದ್ದು. ವಯಸ್ಕ ಮೆದುಳಿನ ಸರಾಸರಿ ತೂಕ. ಇಲ್ಲಿ ಮಾನವ ಅಂತೇಳಿ ಕೊಡಬೇಕಾಗಿತ್ತು, ಅದು ಎಷ್ಟು ಕೊಟ್ಟಿಲ್ಲ. ಸೊ ವಯಸ್ಕರ ಮೆದುಳಿನ ಸರಾಸರಿ ತೂಕ ಎಷ್ಟು ಅಂತ ಕೇಳಿದರೆ 1.36 kg ಅಂತ ಕೊಟ್ಟಿರುವಂಥದ್ದು. ಇನ್ನು ನಂತರ ಪ್ರಶ್ನೆ ನೋಡೋದಾದರೆ 12ನೇ ಪ್ರಶ್ನೆ, ಅನುವಂಶೀಯ ಕಾಯಿಲೆ ಯಾವುದು ಅಂತ ಕೇಳಿದರೆ ಹಿಮೋಫಿಲಿಯಾ. ಇದು ಏನ್ರಿ ಅಂದ್ರೆ ಅನುವಂಶೀಯ ಕಾಯಿಲೆ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಮುಂದೆ ಹೋಗ್ರಿ. ರೇಷ್ಮೆಗೆ ಸಂಬಂಧಿಸಿದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ? ರೇಷ್ಮೆಗೆ ಸಂಬಂಧಿಸಿದ ಅಧ್ಯಯನವನ್ನು ಸಿರಿಕಲ್ಚರ್ ಅಂತ ಹೇಳಿ ಕರೆಯುತ್ತಾರೆ. ಇನ್ನು ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ ಬಳಸುವ ಮೂಲ ವಸ್ತು ಯಾವುದು ಅಂತಂದ್ರೆ ನೈಕ್ರೋಮ್. ಹಲವಾರು ಬಾರಿ ಪರೀಕ್ಷೆಗೆ ಇದನ್ನು ಕೇಳಿರುವಂಥದ್ದು. ಇನ್ನು ನೀರಿನಲ್ಲಿ ಮುಳುಗಿದ ಕೋಲು ಮುರಿದಂತೆ ಕಾಣಲು ಕಾರಣ ಏನು ಅಂತ ಕೇಳಿದರೆ ವಕ್ರೀಭವನ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟಿರ್ತಾರೆ. ನೀವು ನಾಣ್ಯ ನೀರಲ್ಲಿ ಮುಳುಗಿದಾಗ ನಾವೇನು ಮಾಡ್ತೀವಿ? ಕೈ ಹಾಕಿದಾಗ ಅದು ಪಕ್ಕದಲ್ಲಿ ಸರಿದಂತೆ ಕಾಣಿಸುವಂಥದ್ದು. ಅರ್ಥ ಆಯ್ತು ರೀ? ಇನ್ನು ನೋಡ್ರಿ, ಮೂತ್ರಪಿಂಡದ ಮೇಲ್ಭಾಗದಲ್ಲಿರುವ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ? ಮೂತ್ರಪಿಂಡದ ಮೇಲ್ಭಾಗದಲ್ಲಿರುವ ಗ್ರಂಥಿಗಳು ಯಾವುದು ಅಂತಂದ್ರೆ ಆಡ್ರಿನಲ್ ಗ್ರಂಥಿಗಳು. ನೋಡ್ರಿ, ಮೂತ್ರಪಿಂಡ ಈ ರೀತಿ ಇರುವಂಥದ್ದು. ಓಕೆ,
ಬರುತ್ತೆ. ಇಲ್ಲಿ ಇರುವಂಥ ಗ್ರಂಥಿಗಳು ಯಾವುವು ಅಂತಂದ್ರೆ ಆ್ಯಡನಲ್ ಗ್ರಂಥಿಗಳು. ಇನ್ನು ಲಿಫ್ಟನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಎಲಿಶಾ ಓಟಿಸ್ ಅಂತಕ್ಕಂಥವ್ರು ಕಂಡುಹಿಡಿದಿರ್ತಾರೆ. ಕಂಪ್ಯೂಟರ್ನಲ್ಲಿ ಬಳಸುವ ಐಸಿ ಚಿಪ್ಪನ್ನು ತಯಾರಿಸಲು ಬಳಸುವ ಲೋಹ ಯಾವುದು ಅಂತಂದ್ರೆ ಸಿಲಿಕಾನ್ ಆಗಿರುವಂಥದ್ದು. ಇನ್ನು ವಿದ್ಯುತ್ ಬಲ್ಬ್ ತಂತಿಯ ಸುರುಳಿ ಆಕಾರದಲ್ಲಿ ಉಪಯೋಗಿಸುವ ಮೂಲಭೂತ ಧಾತು ಯಾವುದು ಅಂತಂದ್ರೆ ಯಾವುದು ರೀ? ನೈಕ್ರೋಮ್ ಆಗಿರುವಂಥದ್ದು. ಇನ್ನು ಸ್ಟೀಲ್ ಬೆರೆತ ಲೋಹದಲ್ಲಿ ಕಬ್ಬಿಣದ ಜೊತೆ ಇರುವ ಮತ್ತೊಂದು ಲೋಹ ಯಾವುದು ಅಂತಂದ್ರೆ ಕಾರ್ಬನ್ ಆಗಿರುವಂಥದ್ದು. ಹಾಲು ಹುಳಿಯಾದಾಗ ಯಾವ ಆಮ್ಲ ದೊರೆಯುತ್ತದೆ ಅಂತ ಕೇಳಿದರೆ ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿ ಇರುವಂಥದ್ದು. ನೀವು ಹೆಪ್ಪು ಹಾಕ್ತಿರಲ್ಲ ಅದೇ ನೋಡಿ, ಅದು ಹಾಲಿಗೆ ಹೆಪ್ಪು ಹಾಕಿದಾಗ ಏನಾಗುತ್ತೆ? ಮೊಸರು ಆಗುತ್ತಲ್ಲ ಅದು. ಭೂಮಿಯ ಮೇಲ್ಮೈ ಹೇರಳವಾಗಿ ಸಾವಯವ ಅಣುಗಳು ಯಾವುವು ಅಂತ ಕೇಳಿದರೆ ಸೆಲ್ಯುಲೋಸ್ ಅಂತಕ್ಕಂಥದ್ದು. ಇನ್ನು ಇವುಗಳಲ್ಲಿ ಯಾವುದು ಅತಿ ದೊಡ್ಡ ಪ್ರಾಣಿ ಅಂತ ಕೇಳಿದರೆ ಭೂಮಿ ಮೇಲಿನ ಅತಿ ದೊಡ್ಡ ಪ್ರಾಣಿನೇ ಆಫ್ರಿಕಾದ ಆನೆ. ಸ್ನೇಹಿತರೆ, ಆಫ್ರಿಕಾದ ಆನೆ. ಇನ್ನು ಈ ಕೆಳಗಿನ ಯಾವ ಔಷಧಿಯನ್ನು ಗರ್ಭಿಣಿಯರು ಸೇವಿಸುವುದರಿಂದ ನವಜಾತ ಶಿಶುಗಳು ಬ್ಲೂ ಬೇಬಿ ಸಿಂಡ್ರೋಮ್ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಬ್ಲೂ ಬೇಬಿ ಸಿಂಡ್ರೋಮ್ ಹೇಗೆ ಕಂಡುಬರುತ್ತದೆ ಅಂದರೆ ಕ್ಲೋರೋಫೆನಿಕಾಲನ್ನು ಸೇವಿಸುವುದರಿಂದ ಬ್ಲೂ ಬೇಬಿ ಸಿಂಡ್ರೋಮ್ ಕಂಡುಬರುತ್ತದೆ. ಅಂದರೆ ಅದರಲ್ಲಿ ಕೆಂಪು ರಕ್ತ ಕಣಗಳು ಇರುವುದಿಲ್ಲ, ಜಾಸ್ತಿ ನೀಲಿ ರಕ್ತ ಇರುವುದರಿಂದ ಅದು ಆ ರೀತಿ ಕಾಣಿಸುವಂಥದ್ದು. ಇನ್ನು ಹಣ್ಣುಗಳನ್ನು ಪ್ಯಾಕ್ ಮಾಡುವಾಗ ಬ್ಯಾಕ್ಟೀರಿಯಾ ದಾಳಿಯನ್ನು ರಕ್ಷಿಸಲು ಏನನ್ನು ಉಪಯೋಗಿಸುತ್ತಾರೆ ಅಂತ ಕೇಳ್ತಾರೆ. ಇಲ್ಲಿ ಮಿಥೈಲ್ ಬ್ರೋಮೈಡನ್ನು ಬಳಸ್ತಾರೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣ್ಣನ್ನು ಒಯ್ಯಬೇಕಾದ್ರೆ ಅವು ಬ್ಯಾಕ್ಟೀರಿಯಾಗಳು ಅದರ ಅಟ್ಯಾಕ್ ಮಾಡಿದಂದ್ರೆ ಕೊಳೆತು ಹೋಗ್ಬಿಡ್ತೈತಿ. ಅದನ್ನು ಕೊಳೆಯದೇ ಇರುವ ರೀತಿಯಲ್ಲಿ ಬಳಸ್ತಕ್ಕಂಥ ರಕ್ಷಕ ಅಥವಾ ಉಪಯೋಗ ಇದರಿಂದ ಬಳಸೋದು. ಇನ್ನು ಸಿಲ್ವಿಕಲ್ಚರ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಸ್ನೇಹಿತರೆ, ಅರಣ್ಯ ಬೆಳೆಗಳ ಕೃಷಿಗೆ ಸಂಬಂಧಿಸಿರುವಂಥದ್ದು. ಯಾವ ಜೀವಿಗಳು ಅತಿ ಹೆಚ್ಚು ಪಕ್ಕೆಲುಬನ್ನು ಹೊಂದಿವೆ ಅಂತ ಕೇಳಿದ್ದಾರೆ. ಹಾವು ಅತಿ ಹೆಚ್ಚು ಪಕ್ಕೆಲುಬನ್ನು ಹೊಂದಿರುವಂಥದ್ದು. ಇನ್ನು ನಂತರ ನೋಡೋದಾದರೆ ಉತ್ಕರ್ಷಪನ ಮೂಲಕ ಅತಿ ಹೆಚ್ಚು ಶಕ್ತಿ ಬಿಡುಗಡೆ ಮಾಡುವ ಅಂಶ ಯಾವುದು ಅಂತಂದ್ರೆ ಕೊಬ್ಬು ಆಗಿರುವಂಥದ್ದು. ಪ್ರಪಂಚದ ಮೊದಲ ಅಬೀಜ ಸಂತಾನ ಡಾಲಿಯ ಯಾವ ಪ್ರಾಣಿ ಅಂತ ಕೇಳಿದ್ದಾರೆ. ಅದು ಕುರಿಯಾಗಿರೋದು. ಅಂದರೆ ಇದು ಪ್ರಣಾಳ ಶಿಶು ಅಂತ ಕರೀತಾರಲ್ಲ, ಈ ಪ್ರಯೋಗಾಲಯದಲ್ಲಿ ಹುಟ್ಟಿರ್ತಕ್ಕಂಥ ಪ್ರಾಣಿ ಅದು. ಅದರಿಂದ ಯಾವುದೇ ರೀತಿ ಸಂತಾನ ಆಗುವುದಿಲ್ಲ. ಅದಕ್ಕೆ ಡಾಲಿ ಅಂತೇಳಿ ಕರೆದ್ರು. ಅದು ಯಾವುದು ಅಂದರೆ ಕುರಿಯಾಗಿರುವಂಥದ್ದು. ಇನ್ನು ಅಂಟಿಕೊಳ್ಳದ ಅಡಿಗೆ ಸಲಕರಣೆಗಳಲ್ಲಿರುವ ರಾಸಾಯನಿಕ ಯಾವುದು? ಅಂಟಿಕೊಳ್ಳದ ಅಂದ್ರೆ ಅಂಟುಕೊಳ್ಳಿರುವಂಥದ್ದು ಯಾವುದು ಅಂದ್ರೆ ಟೆಫ್ಲಾನ್ ಅಂತಕ್ಕಂಥದ್ದು. ಏನ್ರಿ? ಟೆಫ್ಲಾನ್. ಇನ್ನು ಯಾವ ಧಾತು ಹೆಚ್ಚು ಶುದ್ಧ ರೀತಿಯಲ್ಲಿ ದೊರೆಯುತ್ತದೆ ಅಂತಂದ್ರೆ ತಾಮ್ರವು ಹೆಚ್ಚು ಶುದ್ಧ ರೂಪದಲ್ಲಿ ದೊರೆಯುತ್ತದೆ. ಅಲ್ಲಿ ಚಿನ್ನ ಇತ್ತಂದರೆ ಚಿನ್ನ ಆಗ್ತಿತ್ತು ಉತ್ತರ. ಓಕೆ. ಇನ್ನು ಹೇಸರಗತ್ತೆ ಯಾವ ಪ್ರಾಣಿಗಳ ಮಿಶ್ರತಳಿ? ಹೇಸರಗತ್ತೆ ಯಾವ ಪ್ರಾಣಿಯ ಮಿಶ್ರತಳಿ ಅಂತಂದರೆ ಗಂಡು ಕತ್ತೆ ಮತ್ತು ಹೆಣ್ಣು ಕುದುರೆಯ ಮಿಶ್ರತಳಿ ಯಾವುದು ಅಂದ್ರೆ ಹೇಸರಗತ್ತೆ ಆಗಿರುವಂಥದ್ದು. ಇನ್ನು ಇವುಗಳಲ್ಲಿ ಗಾಳಿಯಲ್ಲಿ ಅತಿ ವೇಗವಾಗಿ ಚಲಿಸುವುದು ಯಾವುದು ಅಂತಂದ್ರೆ ನೋಡಿ, ರಾಕೆಟ್ ಇದೆ, ವಿಮಾನ ಇದೆ. ಅತಿ ವೇಗವಾಗಿ ಚಲಿಸೋದು ಅಂದ್ರೆ ಬೆಳಕು. ಇನ್ನು 10ನೇ ಪ್ರಶ್ನೆ ನೋಡೋದಾದರೆ ಸರ್ದನ್ ಬ್ಲಾಟಿಂಗ್ ಪರೀಕ್ಷೆಯನ್ನು ಯಾಕೆ ನಡೆಸಲಾಗುತ್ತದೆ ಅಂತ ಕೇಳ್ತಾರೆ. ಒಂದೇ ಪ್ರಭೇದದ ಜೀವಿಗಳ ನಡುವಿನ ಇರುವ ತಳಿ ಸಂಬಂಧ ಸಾಮ್ಯತೆಯನ್ನು ಗುರುತಿಸಲು
ಈ ಪರೀಕ್ಷೆಯನ್ನು ನಡೆಸ್ತಾರೆ. ಇನ್ನು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಯಾವುದು ಅಂತ ಕೇಳಿದರೆ ADEK ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಆಗಿರುವಂಥದ್ದು. ಇನ್ನು ನೀರಿನಲ್ಲಿ ಕರಗುವುದು D ಮತ್ತು C. ದಂತ ಪಂಕ್ತಿಯ ಕೊನೆಯ 3 ಹಲ್ಲುಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಅವುಗಳಲ್ಲಿ ಮೊಲಾರ್ ಹಲ್ಲುಗಳು ಅಂಥೇಳಿ ಕರೆಯುತ್ತಾರೆ. ನೋಡಿ, ಮುಂದಿನ ಪ್ರಶ್ನೆ ನೋಡೋಣ. ದೂರದರ್ಶನದ ರಿಮೋಟ್ ಕಂಟ್ರೋಲ್ನಲ್ಲಿ ಕಾರ್ಯನಿರ್ವಹಿಸುವ ವಿಕಿರಣ ಯಾವುದು ಅಂತ ಕೇಳಿದರೆ ಅದು ಅತಿ ಕೆಂಪು ಅಲ್ಲ, ಅದು ಅವೇ ಕೆಂಪು ವಿಕಿರಣ ಆಗಬೇಕಾಗಿತ್ತು. ಓಕೆ. ಅಗ್ನಿ ನಂದಿಸಲು ಬಳಸುವ ಅನಿಲ ಯಾವುದು ಅಂತ ಕೇಳಿದರೆ ಸಾರಜನಕನು ಬಳಸ್ತಾರೆ ಮತ್ತು ಇಂಗಾಲ ಡೈಆಕ್ಸೈಡನ್ನು ಕೂಡ ಬಳಸುವಂಥದ್ದು. ಇಲ್ಲಿ ಉತ್ತರ ಸಾರಜನಕ. ಒಂದು ಮಗುವಿನ ಬುದ್ಧಿವಂತಿಕೆ ಪ್ರಮಾಣ IQ 100, ಇದರ ಅರ್ಥವೇನು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಮಗುವಿನ ಬೌದ್ಧಿಕ ವಯಸ್ಸು ಅವನ ವಾಸ್ತವಿಕ ವಯಸ್ಸಿಗೆ ಸಮಾನವಾಗಿರುವುದು. ಅಂದರೆ ಬೌದ್ಧಿಕ ವಯಸ್ಸು ಮತ್ತು ದೈಹಿಕ ವಯಸ್ಸು ಸಮಾನವಾಗಿ ಇರುವಂಥದ್ದು ಅಂತ ಅರ್ಥ ಆಗುತ್ತೆ. ಕೆಲವು ವಾಹನಗಳಲ್ಲಿ ಬಳಸುವ ಮಳೆ ಮುನ್ಸೂಚನೆ ಸಂವೇದಕವು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಇದು ಒಟ್ಟು ಅಂತರ ಸಂಪರ್ಕ ಪ್ರತಿಬಿಂಬದ ಮೂಲಕ ಕಾರ್ಯನಿರ್ವಹಿಸುವಂಥದ್ದು. ಚಯಾಪಚಯ ಕ್ರಿಯೆ ಅರ್ಥವೇನು ಅಂತ ಕೇಳಿದ್ದಾರೆ. ಚಯಾಪಚಯ ಕ್ರಿಯೆ ಅಂತಂದ್ರೆ ಮಾನವನ ದೇಹವು ವಿಶ್ರಾಂತಿಯಲ್ಲಿರುವಾಗ ದೇಹದ ಕ್ಯಾಲೋರಿಯ ಪ್ರಮಾಣ, ಇದಕ್ಕೇನಂತಾರೆ ಅಂದರೆ ಇದು ಚಯಾಪಚಯ ಕ್ರಿಯೆ ಅಂದಂಗ. ಇನ್ನು ಮಳೆ ಹನಿಗಳು ಬಿದ್ದಾಗ ಮಣ್ಣಿನಲ್ಲಿ ವಿಭಿನ್ನ ವಾಸನೆ ಬರುವುದಕ್ಕೆ ಯಾವ ಬ್ಯಾಕ್ಟೀರಿಯಾ ಕಾರಣ ಅಂತಂದ್ರೆ ಸ್ಟ್ರೈಪೋಮೈಸಿಟಿಸ್ ಅಂತಕ್ಕಂಥದ್ದು. ಅತಿ ಕಡಿಮೆ ಗಾಳಿ ಇರುವ ಕಟ್ಟಡದಲ್ಲಿ ಯಾವ ಜಡ ಅನಿಲ ಶೇಖರಣೆಯಾಗಿರುತ್ತದೆ ಅಂತಂದ್ರೆ ರಾಡಾನ್ ಅಂತಕ್ಕಂಥ ಅನಿಲ ಶೇಖರಣೆಯಾಗಿರುತ್ತದೆ. ಜೇನುತುಪ್ಪ ಸಕ್ಕರೆಗಿಂತ ಹೆಚ್ಚು ಸಿಹಿಯಾಗಿರಲು ಕಾರಣವಾಗಿರುವ ಅಂಶ ಯಾವುದು ಅಂತಂದ್ರೆ ಲೆವೋಲಸ್ ಅಂತಕ್ಕಂಥದ್ದು. ಯಾವ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಪಶ್ಚಿಮ ಟ್ರಾಗೋಪಾನ್ ಪಕ್ಷಿಯನ್ನು ಯಶಸ್ವಿಯಾಗಿ ತಳಿ ಸಂರಕ್ಷಣೆ ಮಾಡಲಾಯಿತು ಅಂತ ಕೇಳಿದ್ದಾರೆ? ಹಿಮಾಚಲ ಪ್ರದೇಶದಲ್ಲಿ. ಪ್ರಪಂಚದ ಮೊದಲ ಮಾತನಾಡುವ ಗಣಕಯಂತ್ರ ನೋಡ್ರಿ ಇದು. ಓಕೆ. ಗುರುತ್ವಾಕರ್ಷಣೆ ನಿಯಮ ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತಂದ್ರೆ ಸರ್ ಐಸಾಕ್ ನ್ಯೂಟನ್ ರವರು. ಇವುಗಳಲ್ಲಿ ಕಲ್ಲಿದ್ದಿನ ಉಪ ಉತ್ಪನ್ನ ಯಾವುದು ಅಂತ ಕೇಳಿದ್ದಾರೆ. ಕಲ್ಲಿದ್ದಿನ ಉಪ ಉತ್ಪನ್ನ ಕೋಕ್ ಆಗಿರುವಂಥದ್ದು. ಗ್ರಾಫೈಟ್ ಇದು ಯಾವ್ದ್ರಿ? ವಜ್ರ, ಸಸಾರಜನಕ. ನೋಡ್ರಿ, ಗಂಟಲು ಕ್ಯಾನ್ಸರ್ಗೆ HPV ಲಸಿಕೆ ಕಂಡು ಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಇಯರ್ ಹೆಕ್ಟರ್ ಪ್ರೆಸರ್ ಮತ್ತು ಜಿಯಾನ್ ಜೋರ್ ಅವರು ಕಂಡುಹಿಡಿತಾರೆ. ಓಕೆ. ನಂತರ ಹೊಂದಿಸಿ ಬರೆಯರಿದೆ. ಎಡ್ವಿನ್ ಹಾವರ್ಡ್ ಆರ್ಮ್ಸ್ಟ್ರಾಂಗ್ ರವರು ಏನನ್ನು ಕಂಡುಹಿಡಿತಾರೆ ಅಂತ ಕೊಟ್ಟಿದ್ದಾರೆ. ಅವರು ರೇಡಿಯೋವನ್ನು ಕಂಡುಹಿಡುವಂಥದ್ದು. ರಾಬರ್ಟ್ ಇ ಕಾನ್ ರವರು ಇಂಟರ್ನೆಟ್ ಪ್ರೋಟೋಕಾಲ್ ABCD ಸರಿಯಾಗಿ ಇರುವಂಥದ್ದು ನೋಡಿ. ಓಕೆ, ನೋಡ್ಕೊಂಡ್ಬಿಡಿ ಒಂದ್ಸಾರಿ. ಕೆಳಗಡೆ ಉಷ್ಣತೆಯಿಂದ ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುವ ವಿಧಾನ ಯಾವುದು ಅಂತಂದ್ರೆ ಪಚ್ಚರೀಕರಣ. ಪಚ್ಚರೀಕರಣ ಅಂದರೆ ಸುಡು ನೀರೊಳಗೆ ಯಾವುದೇ ಬಟ್ಟೆ ಆಗಿರಲಿ ನಮ್ಮ ವಸ್ತುಗಳನ್ನು ಹಾಕಿದರೆ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಸತ್ತೋಗಿರ್ತವೆ.
ಇದ್ರ ಉತ್ತರ ನೋಡ್ಕೊಂಬಿಡಿ ಸ್ನೇಹಿತರೆ. ಉತ್ತರ ಬಂದು 1 2 3ಗೆ 1 2 3 ಎಲ್ಲ ಸರಿ ಇರುವಂಥದ್ದು. ಓಕೆ, ಅರಿಶಿನ ಪುಡಿ ಕಲಬೆರಕೆ ಆಗುವ ಅಂಶ ಯಾವುದು ಅಂತಂದ್ರೆ ಮೆಟಾನಿಕ್ ಹಳದಿ ಬಣ್ಣವನ್ನು ಹಾಕುವಂಥದ್ದು. ಬ್ರೀನ್ ಅಂದರೆ ಕೋಳಿ ಮಾಂಸ ಮತ್ತು ಇತರ ಮಾಂಸಗಳಿಗೆ ಬೆರೆಸುವಂಥದ್ದು. ಕಾಳು ಮೆಣಸುಗಳಿಗೆ ಪರಂಗಿ ಹಣ್ಣಿನ ಒಣಗಿದ ಬೀಜಗಳನ್ನು ಸೇರಿಸ್ತಾರೆ ಕಾಳು ಮೆಣಸು ಅಂತೇಳಿ. ಇನ್ನು ಚಕೋರಿಗೆ ಕಾಫಿಯನ್ನು ಸೇರಿಸುವಂಥದ್ದು. ಭೂಮಿ ಮೇಲೆ ಇರುವ ಅತಿ ದೊಡ್ಡ ಪ್ರಾಣಿ ಯಾವುದು ಅಂತ ಕೇಳಿದರೆ ನೀಲಿ ತಿಮಿಂಗಿಲ. ಭೂಮಿ ಮೇಲೆ ಇರುವ ನೇರಳಾತೀತ ವಿಕಿರಣ ಆವಿಷ್ಕರಿಸಿದವರು ಯಾರು ಅಂತ ಕೇಳಿದರೆ JW ರಿಟರ್ನ್ ರವರು ಆವಿಷ್ಕಾರ ಮಾಡ್ತಾರೆ. ಇನ್ನು ಟೆಂಡಲ್ ಪರಿಣಾಮ ಯಾವ ದ್ರಾವಣವನ್ನು ಕಂಡುಬರುತ್ತದೆ? ಟೆಂಡಲ್ ಪರಿಣಾಮದಲ್ಲಿ ನೀರು ಬೆರೆತ ಹಾಲು ಕಂಡುಬರುವಂಥದ್ದು. ಸಾಬೂನು ತಯಾರಿಸಲು ಉಪಯೋಗಿಸುವ ಪ್ರಮುಖ ವಸ್ತು ಯಾವುದು ಅಂತಂದ್ರೆ ಕೊಬ್ಬು, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರುವಂಥದ್ದು. ಅತ್ಯಂತ ಚಿಕ್ಕ ಹಕ್ಕಿ ಯಾವುದು ಅಂತಂದ್ರೆ ಹಮಿಂಗ್ ಬರ್ಡ್. ಇದು ಉಲ್ಟಾ ಹಾರದತ್ರಿ. ಇನ್ನು ಅಣಬೆ ಎಂಬುದು ಡ್ಯಾಶ್ ಅಂತ ಕೇಳಿದರೆ ಅಣಬೆ ಎಂಬುದು ಒಂದು ಫಂಗಸ್ ಆಗಿರುವಂಥದ್ದು. ನೈಕ್ರೋಮ್ ತಂತಿಯನ್ನು ಯಾವುದರಲ್ಲಿ ಉಪಯೋಗಿಸುತ್ತಾರೆ ಅಂತಂದ್ರೆ ಇದು ಕೇಬಲ್ಗಳಲ್ಲಿ ಉಪಯೋಗಿಸುವಂಥದ್ದು. ಮಾಲಿಥಿಯನ್ ಅನ್ನು ಯಾವುದರಲ್ಲಿ ಬಳಸುತ್ತಾರೆ ಅಂದರೆ ಕೀಟನಾಶಕಗಳಲ್ಲಿ ಬಳಸ್ತಾರೆ. ಯಾವುದರಲ್ಲಿ ಬೇರಿನಲ್ಲಿ ಸಸಾರಜನಕ ಇರುತ್ತದೆ ಅಂತಂದ್ರೆ ಕಡಲೆ ಬೀಜ ಅಂದರೆ ಶೇಂಗಾ. ಮದ್ಯಸಾರದ ಸಂಸ್ಕರಣಾ ಘಟಕವನ್ನು ಏನನ್ನು ಉಪಯೋಗಿಸ್ತಾರೆ ಅಂತಂದರೆ ಮದ್ಯಸಾರ ಅಂತಂದ್ರೆ ಇದೆಲ್ಲ ದಾರು ಬೀರನ್ನು ಹೇಗೆ ರೆಡಿ ಮಾಡ್ತಾರೆ ಅನ್ನೋ ಈಸ್ಟ್ ತಯಾರಿಕೆ ಈಸ್ಟನ್ನು ಉಪಯೋಗಿಸ್ತಾರೆ. ವಿನೆಗರ್ನಲ್ಲಿರುವ ಆಮ್ಲ ಯಾವುದು ಅಂದ್ರೆ ಅಸಿಟಿಕ್ ಆಮ್ಲ. ಅತಿ ಹಗುರಾದ ಅನಿಲ ಯಾವುದು ಅಂತಂದ್ರೆ ಜಲಜನಕ. ಭಾರತದ ಮೊದಲ ಗಗನಯಾನಿ ಯಾರು? ರಾಕೇಶ್ ಶರ್ಮಾರವರು. ಬ್ಯಾಕ್ಟೀರಿಯಾಗಳು ರಾಸಾಯನಿಕ ಶಕ್ತಿಯನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುವ ವಿಧಾನಕ್ಕೆ ಏನೆಂದು ಕರೀತಾರೆ? ರಾಸಾಯನಿಕ ಸ್ವಪೋಷಣೆ ಅಂಥೇಳಿ ಕರೀತಾರೆ. ಇನ್ನು ಹಸಿರು ಸಸ್ಯಗಳ ಆಹಾರ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಹಾಲೋಪೈಟಿಕ್ ಅಂಥೇಳಿ ಕರೆಯುವಂಥದ್ದು. ದ್ಯುತಿ ಸಂಶ್ಲೇಷಣೆ ಒಂದು ಕಚ್ಚಾ ಪದಾರ್ಥವಾಗಿ ಇರುವುದರೊಂದಿಗೆ ಕೋಶಗಳು ಉಬ್ಬಿರುವಂತೆ ಮಾಡುವ ಅಂಶ ಯಾವುದು ಅಂತಂದ್ರೆ ನೀರು ಸ್ನೇಹಿತರೆ. ಓಕೆ, ಸೂರ್ಯನ ಬೆಳಕಿನ ಕೊರತೆ ಇದ್ದಾಗ ಸಸ್ಯಗಳು ಯಾವ ಪ್ರಕ್ರಿಯೆ ತೋರಿಸುತ್ತವೆ ಅಂತ ಕೇಳಿದ್ದಾರೆ. ಈಟಿಯೋಲೇಷನ್ ಅಂತಕ್ಕಂಥ ಪ್ರಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸುತ್ತವೆ. ಇನ್ನು ನೆರೆಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನೆರೆಗಳು ಈ ಸಮುದ್ರದಲ್ಲಿ ಬರ್ತಾವಲ್ಲ ಅವುಗಳಿಗೆ ಏನಂತ ಕರೀತಾರೆ ಅಂತಂದ್ರೆ ನ್ಯೂರಾಲಜಿ ಅಂತ ಹೇಳಿ ಕರೆಯುತ್ತಾರೆ. ಇರುಳು ಪ್ರಕ್ರಿಯೆ ಬೆಳಕಿನ ಸಹಾಯವಿಲ್ಲದೆ ಕ್ಲೋರೋಪ್ಲಾಸ್ಟ್ಗಳು ಮತ್ತು ಸ್ಟ್ರೋಮಾಗಳಲ್ಲಿ ನಡೆಯುತ್ತದೆ. ಈ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತಂದ್ರೆ ಕೆವಿಲಿಯನ್ ಚಕ್ರ ಅಂಥೇಳಿ ಕರೆಯುತ್ತಾರೆ. ದ್ಯುತಿ ಸಂಶ್ಲೇಷಣೆಯ ಮೇಲೆ ಪ್ರಭಾವ ಬೀರುವ ಬಾಹ್ಯ ಅಂಶ ಯಾವುದು ಅಂತಂದ್ರೆ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಆಕ್ಸಿಜನ್. ಮೇಲಿನ ಎಲ್ಲವೂ ಸರಿ. ಹಸಿರು ಸಸ್ಯಗಳು ನಿರವಯವ ವಸ್ತುಗಳಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಸೂರ್ಯನ ಬೆಳಕು ಮತ್ತು ಹರಿತಿನ ಸಹಾಯದಿಂದ ಸಾವಯವ ವಸ್ತುಗಳನ್ನು ಸಂಶ್ಲೇಷಿಸುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಹೇಳಿ ಕರೆಯುತ್ತಾರೆ. ಓಕೆ, ಗನೋರಿಯಾ ಇದೆ ಅಂದ್ರೆ
ಕಾರಣವಾಗಿರುವಂಥ ಬ್ಯಾಕ್ಟೀರಿಯಾ ಕಾಯಿಲೆ ಗನೋರಿಯಾ ಅಂತಕ್ಕಂಥ ಕಾಯಿಲೆಗೆ ಕಾರಣವಾಗಿರುವ ಬ್ಯಾಕ್ಟೀರಿಯಾ ಯಾವುದು ಅಂತಂದ್ರೆ ನೈಸೀರಿಯಾ ಗನೋರಿಯಾ ಅಂತಕ್ಕಂಥದ್ದು. ಇನ್ನು ಹರ್ಪೀಸ್ ಅಂತಕ್ಕಂಥ ಕಾಯಿಲೆಗೆ ಹರ್ಪೀಸ್ ಸಿಂಪ್ಲೆಕ್ಸ್ ವೈರಸ್ 1/2. ಇನ್ನು ಹೆಪಾಟೈಟಸ್ ಬಿ ಎಂಬ ರೋಗಕ್ಕೆ ಹೆಪಾಟೈಟಸ್ ಬಿ ವೈರಸ್ ಕಾರಣವಾಗಿರುವಂಥದ್ದು. ಇನ್ನು ಏಡ್ಸ್ ರೋಗಕ್ಕೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ HIV ಆಗಿರುವಂಥದ್ದು. ಗಾಜಿನ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತು ಯಾವುದು ಅಂತಂದ್ರೆ ಸೋಡಾ ಆ್ಯಶ್, ಸುಣ್ಣದ ಕಲ್ಲು, ಮರಳು, ಮೇಲಿನ ಎಲ್ಲವೂ. ಗಾಜು ತಯಾರಿಸಲು ಮರಳು ಅಂದರೆ ಉಸುಕನ್ನು ಕೂಡ ಬಳಸ್ತಾರೆ, ಇದು ನೆನಪಿರಲಿ. ಗಾಜಿನ ತಯಾರಿಕೆಯಲ್ಲಿ ಯಾವ ಆಕ್ಸೈಡ್ ಬಳಸುತ್ತಾರೆ ಅಂತ ಕೇಳಿದರೆ ಗಾಜನ್ನು ರೆಡಿ ಮಾಡಲು ಮ್ಯಾಂಗನೀಸ್ ಆಕ್ಸೈಡನ್ನು ಬಳಸ್ತಾರೆ. ಮೊಸರುಗಳ ತಯಾರಿಕೆಯಲ್ಲಿ ಯಾವ ರೀತಿ ಗಾಜನ್ನು ಬಳಸುತ್ತಾರೆ ಅಂದರೆ ಸೀಸದ ಗಾಜನ್ನು ಬಳಸ್ತಾರೆ. ಸೂರ್ಯನ ಕಿರಣಗಳಿಂದಾಗಿ ಮನುಷ್ಯನ ದೇಹದಲ್ಲಿ ಉತ್ಪತ್ತಿಯಾಗುವ ವಿಟಮಿನ್ ಯಾವುದು ಅಂತ ಕೇಳಿದರೆ ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದು ವಿಟಮಿನ್ ಡಿ ಆಗಿರುವಂಥದ್ದು. ಗ್ರಾಫೈಟ್ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿರುವ ಮಣ್ಣು ಯಾವುದು ಅಂತಂದ್ರೆ ಅದು ಕೆಂಪು ಮಣ್ಣು. ಇಸ್ಟ್ ಯಾವ ವಿಟಮಿನ್ ಅನ್ನು ಹೆಚ್ಚಾಗಿ ಒಳಗೊಂಡಿರುತ್ತದೆ ಅಂತ ಕೇಳಿದರೆ ವಿಟಮಿನ್ ಸಿ ಅನ್ನು ಒಳಗೊಂಡಿರುವಂಥದ್ದು. ಮನುಷ್ಯನ ದೇಹದ ಯಾವ ಸ್ನಾಯುಗಳು ಬಲಿಷ್ಠವಾಗಿರುತ್ತದೆ ಅಂತಂದ್ರೆ ದವಡೆಯ ಸ್ನಾಯುಗಳು ಬಲಿಷ್ಠವಾಗಿರುತ್ತವೆ ನೋಡ್ರಿ. ದವಡೆ ಎಲ್ಲರೂ ತೊಡೆಯತ್ತ ಹಾಕ್ತೀರಿ. ದೂರವಾಣಿಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ರವರು. ಪೋಲಿಯೋ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದ್ರೆ ಜೋಯಿನ್ ಸ್ಕಲ್. ಓಕೆ. ಇನ್ನು ಡಿಪ್ತೇರಿಯಾ, ಉಬ್ಬುಸ್ಗೆಮ್ಮು ಮತ್ತು ಟೆಟನಸ್ಗೆ ಮಕ್ಕಳಿಗೆ ನೀಡುವ ಲಸಿಕೆ ಯಾವುದು ಅಂದರೆ DPT ಆಗಿರುವಂಥದ್ದು. ರಕ್ತ ಪರಿಚಲನೆಯ ಕುರಿತು ಮೊದಲು ವಿವರಿಸಿದ ವಿಜ್ಞಾನಿ ಯಾರು? ವಿಲಿಯಂ ಹಾರ್ವೆ ರವರು. ಹಗಲಿನಲ್ಲಿ ಸಸ್ಯಗಳು ಏನನ್ನು ಉತ್ಪತ್ತಿ ಮಾಡುತ್ತವೆ ಅಂತಂದ್ರೆ ಆಮ್ಲಜನಕ. ಈರುಳ್ಳಿನಲ್ಲಿ ಇಂಗಾಲ ಡೈಆಕ್ಸೈಡ್ ಗೊತ್ತಿರಲಿ. ಪಿಟ್ಯೂಟರಿ ಗ್ರಂಥಿಯು ಮಾನವನ ದೇಹದಲ್ಲಿ ಇರುತ್ತದೆ. ಎಲ್ಲಿರ್ತೈತೆ ರೀ ಪಿಟ್ಯೂಟರಿ ಗ್ರಂಥಿ? ತಲೆಯಲ್ಲಿರತಕ್ಕಂಥದ್ದು. ಬೆಳಕಿನ ವೇಗವನ್ನು ಮೊದಲು ಅಳೆದವರು ಯಾರು ಅಂದ್ರೆ ರೋಮರು. ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಯಾವುದು ಅಂತಂದ್ರೆ ಯಾವ ರೋಗ ರೀ? ಮಲೇರಿಯಾ. ಇವುಗಳಲ್ಲಿ ಯಾವುದು ಸಿಫಿಲಿಸ್ ಕಾಯಿಲೆ ಉಂಟು ಮಾಡುತ್ತದೆ ಅಂತಂದ್ರೆ ಬ್ಯಾಕ್ಟೀರಿಯಾ. ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಇವುಗಳಲ್ಲಿ ಯಾವುದು ಹೆಚ್ಚು ಸರಾಸರಿ ಅಂತಂದ್ರೆ ಮೆದೋಜೀರಕ ಗ್ರಂಥಿ. ನೀರಿನ ಟ್ಯಾಂಕಿನಲ್ಲಿ ಪಾಚಿಗಳು ನಾಶಪಡಿಸಲು ಬಳಸುವ ರಾಸಾಯನಿಕ ಯಾವುದು ಅಂತ ಕೇಳಿದ್ದಾರೆ ಕಾಪರ್ ಸಲ್ಫೇಟ್. ಇನ್ನು BCG ಲಸಿಕೆಯನ್ನು ನವಜಾತ ಶಿಶುಗಳಿಗೆ ಯಾವಾಗ ನೀಡಬೇಕು ಅಂತ ಕೇಳಿದರೆ ಜನನವಾದ 6 ತಿಂಗಳ ಒಳಗಾಗಿ ನೀಡಬೇಕಾಗಿರುವಂಥದ್ದು. ಇನ್ನು ಗೊಬ್ಬರ ಗ್ಯಾಸ್ನಲ್ಲಿರುವ ಪ್ರಮುಖ ಅನಿಲ ಯಾವುದು ಅಂತಂದ್ರೆ ಮಿಥೈನ್ ಅನಿಲ. ಸಾಮಾನ್ಯ ಮನುಷ್ಯನಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂದರೆ 23 ಜೋಡಿ. ಕ್ಯಾಟ್ರಾಕ್ ಕಾಯಿಲೆಯು ದೇಹದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕೇಳ್ತಾರೆ? ಕಣ್ಣಿನ ಮೇಲೆ ಪರಿಣಾಮ ಬೀರುವಂಥದ್ದು. ಓಕೆ. ಶ್ವಾಸಕೋಶವನ್ನು ಆವರಿಸಿರುವ ತೆಳುವಾದ ಪೊರೆ ಯಾವುದು ಅಂತಂದ್ರೆ ಶ್ವಾಸಕೋಶವನ್ನು ಆವರಿಸಿರುವ ಫ್ಲೋರಾ ಅಂತಕ್ಕಂಥ ಪೊರೆ ನೋಡಿ. ಇನ್ನು ಇವುಗಳಲ್ಲಿ ಮೀನಿನ ಮುಖ್ಯ ಭಾಗ ಯಾವುದು ಅಂತ ಕೇಳಿದರೆ ಮೆದುಳಿನ ಮುಖ್ಯ ಭಾಗ. ಇವುಗಳಲ್ಲಿ ಮೆದುಳಿನ ಮುಖ್ಯವಾದ ಭಾಗ ಯಾವುದು ಅಂತ ಕೇಳಿದರೆ ಸೆರಿಬೆಲ್ಲಮ್
ಮತ್ತು ಮೆಡಲ ಮೇಲಿನ ಎಲ್ಲವೂ ಸರಿ ಇರುವಂಥದ್ದು. ಓಕೆ. ಯಾವ ನರಗಳು ಮೆದುಳಿನಿಂದ ಆಜ್ಞೆ ರೂಪದ ಸಂದೇಶಗಳನ್ನು ಸ್ನಾಯು ಮತ್ತು ಗ್ರಂಥಿಗೆ ಸಾಗಿಸಲಾಗುತ್ತದೆ ಅಂತಂದರೆ ಕ್ರಿಯಾವಾಹಿ ಗ್ರಂಥಿಗಳು. ಎಪಿಡರ್ಮಿಸ್ ಮತ್ತು ಡರ್ಮಿಸ್ ಎಂಬ ಪದರಗಳು ಯಾವ ಪಂಚೇಂದ್ರಿಯಗೆ ಸಂಬಂಧಿಸಿದೆ ಅಂತಂದರೆ ಚರ್ಮ. ಯಾವ ಪ್ರಾಣಿಗಳನ್ನು ಸ್ವಾಭಾವಿಕ ಜಲಚರಗಳೆಂದು ಕರೆಯುತ್ತಾರೆ? ಆಮೆ ಮತ್ತು ಮೀನು. ಮೊಟ್ಟೆಯಿಡುವ ಸಸ್ತನಿ ಯಾವುದು ಅಂತ ಕೇಳಿದರೆ ಪ್ಲಾಟಿಪಸ್, ಎಕಿಡ್ನಾ ಎಲ್ಲ ಬರ್ತಾವೆ. ಮಾನವನ ದೇಹದಲ್ಲಿ ಕಂಡುಬರುವ ಅತಿ ಚಿಕ್ಕ ಮೂಳೆ ಸ್ಟೆಪಿಸ್, ಕಿವಿಯಲ್ಲಿರುವಂಥದ್ದು. ಸೂರ್ಯನಿಂದ ದೊರೆಯುವ ವಿಟಮಿನ್ ಯಾವುದು? ಡಿ ವಿಟಮಿನ್. ಕೆಂಪು ರಕ್ತ ಕಣಗಳ ಬೆಳವಣಿಗೆಗೆ ಬೇಕಾದ ವಿಟಮಿನ್ ಯಾವುದು? ವಿಟಮಿನ್ B12. ರಕ್ತ ಹೆಪ್ಪುಗಟ್ಟುವಿಕೆ ಸಹಾಯಕವಾದ ವಿಟಮಿನ್ ಯಾವುದು? ವಿಟಮಿನ್ ಕೆ. ಆರೋಗ್ಯವಂತ ಮನುಷ್ಯನ ಯಕೃತ್ತಿಯ ತೂಕವೆಷ್ಟು? ಲಿವರ್ನ ತೂಕವೆಷ್ಟು ಅಂದರೆ 1.5 kg. ದಂತಪಂಕ್ತಿಯ ಕೊನೆಯ 3 ಹಲ್ಲುಗಳಿಗೆ ಏನೆಂದು ಕರೆಯುತ್ತಾರೆ? ಆವಾಗಲೇ ಬಂದಿತ್ತಲ್ಲ, ಮೊಲಾರ್ ಹಲ್ಲುಗಳು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್.